ಈ ಮೊದಲ ಕಾಂತಾರಕ್ಕೆ 12-15 ಕೋಟಿ ಅಂತ ನಾನು ಕೇಳಿದ್ದೆ. ರಿಲೀಸ್ ಎಲ್ಲ ಸೇರ್ಕೊಂಡು ಅದೇ ಇದು ತುಂಬಾ ಕಷ್ಟ, ನೀವು ಹೇಳಕ್ ಗೊತ್ತಿದೆ ನನಗೆ. ಹೇಳೋದಿಲ್ಲ ನಾನು. ಆದ್ರೆ ನೀವು ಹೇಳ್ದಿದ್ರು ಕೂಡ ನಾನೊಂದು ಊಹಿಸಬಹುದು. ಯಾಕಂದ್ರೆ ನನಗನ್ಸುತ್ತೆ 1.5-2 ಅಂದ್ರೆ 150-200 ತನಕ ಬಂದಿರಬಹುದು ಅಂತ ನನಗನ್ಸುತ್ತೆ. 150-200 ಕೋಟಿ. ಏನ್ ಇನ್ನೊಂದು 3-4 ದಿವಸ ಫಿಲ್ಮ್ ರಿಲೀಸ್ ಆಗುತ್ತೆ, ಗೊತ್ತಾಗತ್ತೆ ಏನ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಅಂದ್ರೆ ಯಾವತ್ತು ಅದು ಇಂಪಾರ್ಟೆಂಟ್ ಅಲ್ಲ, ಆ ಕತೆಗೆ ಏನ್ ಡಿಮಾಂಡ್ ಮಾಡುತ್ತೆ, ಅದಕ್ಕೆ ಏನೇನ್ ನಾವು ಕೊಟ್ವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ ನೋಡೋಣ, ಸಿನಿಮಾ ರಿಲೀಸ್ ಆದ್ಮೇಲೆ ಅದೆಲ್ಲ ಬರ್ಬೋದು. ಈ ನೋಡಿ, ಈ ಕಾಡು ಬೆಟ್ಟು ಶಿವ, ಆ ಶಿವನ ಒಂದು ಶಕ್ತಿ ತೋರಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಕಂಬಳ ಇರ್ಲಿಲ್ಲ ಮೊದಲು, ಕಂಬಳವನ್ನ ಸೇರಿಸಿದ್ರಿ ನೀವು. ಕಂಬಳದಲ್ಲಿ ನೀವು ಇನ್ವಾಲ್ವ್ ಆದಂತ ಬಗೆ ಇದೆಯಲ್ಲ, ಅದು ಸಾಮಾನ್ಯ ಇರಲಿಲ್ಲ. ಈಗ ನೋಡಿ, ಅಲ್ಲಿಂದ ಶುರುವಾದಂತ ಕಂಬಳ ನನಗೆ ಗೊತ್ತಿದೆ ಏನು ಅಂದ್ರೆ, ಕಂಬಳ ಮುಗೀತು, ಸಿನಿಮಾ ಬಂತು, ಸಿನಿಮಾ ಬಂದಾದ್ಮೇಲೆ ಹಿಂಗ್ ಗೊತ್ತಾ, ಉಂಬಳ ಸಿಕ್ತು, ಜೊತೆಗೆ ಏನಂತಲ್ಲ ನಾನು ಹೇಳುವಂಥದ್ದು, ಅದನ್ನ ನಾನು ರೈಮಿಂಗ್ ಇದರಲ್ಲಿ ನಾನು ಬಳಸ್ತಾ ಇದ್ದೀನಿ. ಸಂಬಳ ಸಿಕ್ತು, ಎಲ್ಲ ಆದ್ಮೇಲೂ ಕೂಡ ಐ ಆಮ್ ಡ್ಯಾಮ್ ಶ್ಯೂರ್ ರಿಷಬ್ ಶೆಟ್ಟಿ ಇನ್ನೂ ಕಂಬಳದಿಂದ ಇಳಿದಿಲ್ಲ, ಇನ್ನು ಕೆಸರಲ್ಲೇ ಇದ್ದಾರೆ. ಅದರಲ್ಲಿರುವಂತದ್ದೇ ಆನಂದ. ದಿನನಿತ್ಯದ ಹೋರಾಟ ಅವ್ರದ್ದು ಕಂಟಿನ್ಯೂ ಇದೆ ಅಂತ ಏನಂತೀರಿ? ಖಂಡಿತ ಅಲ್ಲ, ನಂಗೆ ಹೋರಾಟದಲ್ಲಿ ಒಂದು ಮಜಾ ಇದೆ, ಒಂದು ಖುಷಿ ಇದೆ, ಒಂದು ತೃಪ್ತಿ ಇದೆ. ಮತ್ತು ನನ್ನ ಲೈಫಿನ ಕೆಲವೊಂದು ವಿಚಾರಗಳ ಬಗ್ಗೆ ನನಗೊಂದಷ್ಟು ಯೋಚನೆಗಳಿರುತ್ತೆ. ನಾನು ಇಷ್ಟು ಎಫರ್ಟ್ ಹಾಕಲೇಬೇಕು, ನನಗೆ ಯಾವುದು ಸುಲಭದಲ್ಲಿ ಆಗಲ್ಲ, ಸುಲಭದಲ್ಲಿ ಸಿಗೋದಿಲ್ಲ ನನಗೆ ಯಾವ ವಿಷಯನೂ. ಸೊ ನಾನು ಎಫರ್ಟ್ ಹಾಕಿದ್ರೆ, ನಾನು ಎಷ್ಟು ಎಫರ್ಟ್ ಹಾಕ್ತೀನಿ ಅಷ್ಟು ರಿಸಲ್ಟ್ ಇರುತ್ತೆ ಅಷ್ಟೇ ನನಗೆ. ಸೊ ಹಂಗಾಗಿ ನನ್ನದು ಹೋರಾಟ, ಉಗ್ರ ಹೋರಾಟ ಇದ್ದೇ ಇರುತ್ತೆ, ಬಿಡೋಕ್ಕೋಗಲ್ಲ.